children. So in the last class we have known about the rocks, different types of rocks. ಅಂದರೆ ಇಂದಿನ ಕ್ಲಾಸಲ್ಲಿ ನೀವು ಡಿಫ್ರೆಂಟ್ ಟೈಪ್ಸ್ ಆಫ್ ರಾಕ್ಸ್ ಬಗ್ಗೆ ತಿಳ್ಕೊಂಡ್ರಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಫೋರ್ಸಸ್ ಆಫ್ ದ ಅರ್ತ್ ಕ್ರಸ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಯಾವ ರೀತಿಯಾದ ಒಂದು ಫೋರ್ಸಸ್ ಇದೆ ಭೂಮಿ ಅರ್ತ್ ಕ್ರಸ್ಟಲ್ಲಿ ಅಂತ ಹೇಳಿ. ಸೊ ನಾವು ಯು ನೋ ವಿತ್ ದ ಫೋರ್ಸಸ್ ಆಫ್ ದ ಅರ್ತ್ ಕ್ರಸ್ಟ್. Forces of the earth crust, that the earth has two important forces that change the face of the earth. They are internal forces and external forces. So ನಮ್ಮಲ್ಲಿ ಎಷ್ಟು ರೀತಿಯಾದ ಫೋರ್ಸಸ್ ಇದೆ ಅರ್ಥಲ್ಲಿ? ಟೂ ಟೈಪ್ಸ್ ಆಫ್ ಫೋರ್ಸಸ್ ಇದೆ. ಒಮ್ಮನೆ ಟೂ ಟೈಪ್ಸ್ ವಿಚ್ ಆರ್ ದಟ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್. ಇಂಟರ್ನಲ್ ಫೋರ್ಸಸ್ ಆ್ಯಂಡ್ ಎಕ್ಸ್ಟರ್ನಲ್ ಫೋರ್ಸಸ್. We can see the two types of forces. So now we know about internal forces. These are the forces which originate inside the crust and influence the surface feature of the earth. Example volcanoes, earthquakes, etc. ಸೊ ಈ ರೀತಿಯಾದ ಒಂದು ಇಂಟರ್ನಲ್ ಫೋರ್ಸಸ್ ಎಲ್ಲಿ ಒರಿಜಿನೇಟ್ ಆಗುತ್ತೆ ಅಂದರೆ ಭೂಮಿ ಒಳಗಡೆ, ಇನ್ಸೈಡ್ ದ ಕ್ರಸ್ಟ್, ಆ್ಯಂಡ್ ಇಟ್ ವಿಲ್ ಇನ್ಫ್ಲೂಯೆನ್ಸಸ್ ಆನ್ ದ ಸರ್ಫೇಸ್ ಫೀಚರ್ ಆಫ್ ದ ಅರ್ತ್. ಎಕ್ಸಾಂಪಲ್ ವಾಲ್ಕೆನೋಸ್, ಅರ್ಥ್ಕ್ವೇಕ್ಸ್ ಎಕ್ಸೆಟ್ರಾ. ಸೊ ಯಾವುದು ಈ ಒಂದು ಇಂಟರ್ನಲ್ ಫೋರ್ಸಸ್ಸಿಂದ ಆಗೋದು ಅಂದರೆ ವಾಲ್ಕೆನೋಸ್, ಜ್ವಾಲಾಮುಖಿ, ಭೂಕಂಪ. ಸೊ ಇದು ಇಂಟರ್ನಲ್ ಫೋರ್ಸಸ್ಸಿಂದ ಆಗೋ ಒಂದು ಪರಿಣಾಮಗಳು. ಸೊ ದ ಇಂಟರ್ನಲ್ ಫೋರ್ಸಸ್ ಆರ್ ಆಲ್ಸೋ ಕಾಲ್ಡ್ ಎಂಡೋಜೆನಿಕ್ ಫೋರ್ಸಸ್. ಸೊ ಇಂಟರ್ನಲ್ ಫೋರ್ಸಸ್ನ ಇನ್ನೊಂದು ಹೆಸರು ಕರೀತಾರೆ, ಏನಪ್ಪ? ಎಂಡೋಜೆನಿಕ್ ಫೋರ್ಸಸ್ ಅಂತಲೂ ಕರೀತಾರೆ. ಸೊ ಐ ಥಿಂಕ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಇಂಟರ್ನಲ್ ಫೋರ್ಸಸ್ ಆ್ಯಂಡ್ ಎಕ್ಸಾಂಪಲ್ ಆಫ್ ಇಂಟರ್ನಲ್ ಫೋರ್ಸಸ್. ವಿಚ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಇಂಟರ್ನಲ್ ಫೋರ್ಸಸ್? Volcanoes and earthquakes. So now we know about volcanoes. ಜ್ವಾಲಾಮುಖಿ ಅಂತ ಹೇಳ್ತೀವಿ ವಾಲ್ಕೆನೋಸ್ಗೆ. A volcano is a vent or narrow opening in the earth's crust connected by a pipe to an underlying magma chamber through which magma, rock fragments, lava, ash, steam, flames and other gases are emitted from the interior of the earth. ಸೊ ಏನಪ್ಪ ವಾಲ್ಕೆನೋ ಅಂದರೆ? ಇಟ್ ಈಸ್ ಎ ವೆಂಟ್ ಆರ್ ಎ ನ್ಯಾರೋ ಓಪನಿಂಗ್ ಇನ್ ದ ಅರ್ತ್ ಕ್ರಸ್ಟ್. ಸೊ ಇಲ್ಲಿ ಪಿಕ್ಚರ್ ನೋಡ್ತಾ ಇದ್ದೀರಾ, ಸ್ಟ್ರಕ್ಚರ್ ಆಫ್ ದ ವಾಲ್ಕೆನೋ ಇದು. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ನೋಡಿ ನ್ಯಾರೋ ವೆಂಟ್ ಇದೆ. ಸೊ ಇಲ್ಲಿ ಓಪನಿಂಗ್ ಇದೆ ಇಲ್ಲಿ ಅರ್ಥಲ್ಲಿ. ಸೊ ಭೂಮಿ ಒಳಗಡೆ ಏನಾಗಿರುತ್ತೆ, ಜ್ವಾಲೆ ನೋಡಿ ಇಲ್ಲಿ ಓಪನಿಂಗ್ ಬಂದು ಏನಾಗುತ್ತೆ, ಪೈಪ್ ಮೂಲಕ ಏನಾಗುತ್ತೆ, ಅದು ಚೇಂಬರ್ಸ್ ಥರ ಏನಾಗುತ್ತೆ ಹೊರ ಬರುತ್ತೆ ನೋಡಿ ಇಲ್ಲಿ. ಸೊ ಯು ಆರ್ ಸೀಯಿಂಗ್ ದ ಪಿಕ್ಚರ್ ಆಫ್ ವಾಲ್ಕೆನೋ, ದ ಸ್ಟ್ರಕ್ಚರ್ ಆಫ್ ವಾಲ್ಕೆನೋ. ಸೊ ಇಲ್ಲಿ ಏನೇನಿರುತ್ತೆ, ಮ್ಯಾಗ್ಮಾ ಚೇಂಬರಿಂದ ನೋಡಿ ಇಲ್ಲಿ ಮ್ಯಾಗ್ಮಾ ಚೇಂಬರ್, ಇಲ್ಲಿಂದ ಏನಾಗುತ್ತೆ ಭೂಮಿ ಒಳಗಡೆಯಿಂದ ಪ್ರೆಷರ್ ಆದಾಗ ಏನಾಗುತ್ತೆ, ಜ್ವಾಲಾಮುಖಿ ಏನಾಗುತ್ತೆ ಹೊರ ಬರುತ್ತೆ. ಇನ್ನೇನು ಮ್ಯಾಗ್ಮಾ. ಸೊ ಇದರಲ್ಲಿ ಏನೇನು ಬರುತ್ತೆ, ಮ್ಯಾಗ್ಮಾ ಬರುತ್ತೆ, ಮತ್ತು ರಾಕ್ ಫ್ರ್ಯಾಗ್ಮೆಂಟ್ಸ್ ಅಂದರೆ ರಾಕ್ ಕಲ್ಲುಗಳು ಪುಡಿ ಪುಡಿಯಾಗಿ ಆಚೆ ಬರೋದನ್ನು ನೋಡ್ತೀವಿ. ಲಾವಾ ಒಂದು ಏನು ಬೆಂಕಿ ಥರ ಹರಿತಾ ಇರುತ್ತೆ, ಜ್ವಾಲೆ ಥರ, ಅದು ಹ್ಯಾಶ್ ಅಂದರೆ ಬೂದಿ. ಸ್ಟೀಮ್ ಲೈಕ್ ಅಂದರೆ ನೀರು ಹರಿತಾ ಇರೋ ಥರ ಬೆಂಕಿಯ ಜ್ವಾಲೆ ಹರಿಯೋ ಥರ ಕಾಣಿಸುತ್ತೆ. ಫ್ಲೇಮ್ಸ್ ಗಾವನು ಒಂದು ಹೊಗೆ, ಮತ್ತು ಅದರ್ ಗ್ಯಾಸಸ್. ಸೊ ಇದರ ಜೊತೆಗೆ ಈ ರೀತಿಯಾದ ಗ್ಯಾಸಸ್ ಏನಾಗುತ್ತೆ ಇಂಟೀರಿಯರ್ ಆಫ್ ದ ಅರ್ತಿಂದ ಬರುತ್ತೆ, ಭೂಮಿ ಒಳಗಡೆಯಿಂದ ಹೊರ ಬರುತ್ತೆ. ಸೊ ಅದನ್ನು ನಾವು ವಾಲ್ಕೆನೋ ಅಂತ ಹೇಳ್ತೀವಿ, ಜ್ವಾಲಾಮುಖಿ ಅಂತ ಹೇಳ್ತೀವಿ. A passage in the earth crust through which magma and other volcanic materials are ejected is called vent. ಏನು ಪ್ಯಾಸೇಜ್ ಏನಿದೆಯಲ್ಲ, ಈ ಒಂದು ಪ್ಯಾಸೇಜ್ ಏನಿದೆ, ಏನು ಇಲ್ಲಿ ಈ ಒಂದು ಏನೇನೋ ಮ್ಯಾಗ್ಮಾ ಮತ್ತು ವಾಲ್ಕ್ಯಾನಿಕ್ ಮೆಟೀರಿಯಲ್ಸ್ ಇಜೆಕ್ಟ್ ಆಗುತ್ತಲ್ಲ, ಅದನ್ನು ವೆಂಟ್ ಅಂತ ಕರಿತೀವಿ. ಸೊ ವೆನ್ ವೇರ್ ವಾಲ್ಕ್ಯಾನಿಕ್ ಆ್ಯಂಡ್ ದ volcanic materials and magma eject is called vent. The funnel-shaped halo at the top of the cone of a volcano is called crater. ಸೊ ನೋಡಿ ಇಲ್ಲಿ ಫನಲ್ ಶೇಪು. ಫನಲ್ ಅಂದರೆ ಗೊತ್ತು ತಾನೆ, ಈ ಸಿಮೆಣ್ಣೆ ಹಾಕೋಕ್ಕೆಲ್ಲ ಯೂಸ್ ಮಾಡ್ತೀವಿ ನೋಡಿ ಫನಲ್ಲು. ಇಲ್ಲಿ ಓಪನ್ ಆಗಿರುತ್ತೆ, ಈ ರೀತಿ ಓಪನ್ ಆಗಿದ್ದೆ ಹಿಂಗಿರುತ್ತೆ ಅಲ್ವಾ ಫನಲ್, ಸಿಮೆಣ್ಣೆ ಹಾಕೋಕ್ಕೆ ಯೂಸ್ ಮಾಡ್ತಾರೆ ನೋಡಿದ್ದೀರಾ. ಸೊ ಆ ರೀತಿಯ ಒಂದು ಫನಲ್ ಶೇಪಲ್ಲಿರುತ್ತೆ, ನೋಡಿದ್ದೀರಲ್ಲ, ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಫನಲ್ ಶೇಪಲ್ಲಿ ಇರೋ ಥರ. ಸೊ ಇದನ್ನು ನಾವು ಏನಂತ ಕರಿತೀವಿ, ಕೋನ್ ಶೇಪಲ್ಲಿ ಬರುತ್ತೆ. ಸೊ ಅದನ್ನು ಕ್ರ್ಯಾಟರ್ ಅಂತ ಕರೀತಾರೆ. ಸೊ ಇಟ್ ಇಸ್ ಕಾಲ್ಡ್ ಆಸ್ ಕ್ರ್ಯಾಟರ್. ಎ ಲಾರ್ಜ್ ಬೇಸಿನ್ ಶೇಪ್ಡ್ ಕ್ರ್ಯಾಟರ್ ಬೌಂಡೆಡ್ ಬೈ ಸ್ಟೀಪ್ ಸೈಡ್ ಇಸ್ ಕಾಲ್ಡ್ ಆಸ್ ಕ್ಯಾಲ್ಡೀರಾ.
ಸೊ ಇದನ್ನು ಏನು ಲಾರ್ಜ್ ಸೈಡ್ ಕ್ಲಾಟರ್ ಏನಿರುತ್ತೆ ಅದು ಸೀಬ್ ಏನು ಒಂದು ಸ್ಟೀಪ್ ಸೈಡ್ಸಲ್ಲಿ ಏನಾಗುತ್ತೆ ಹರಿತಾ ಬರುತ್ತೆ. ಸೊ ಅದನ್ನು ಕ್ಯಾಲ್ಡೀರಾ ಅಂತ ಕರೀತಾರೆ. ಸೊ ಇಟ್ ಈಸ್ ಕಾಲ್ಡ್ ಕ್ಯಾಲ್ಡೀರಾ. ಸೊ ದಿಸ್ ಈಸ್ ಅಬೌಟ್ ವಾಲ್ಕೆನೋಸ್. ಸೊ ನಾವು ವಿ ನೋ ಅಬೌಟ್ ಟೈಪ್ಸ್ ಆಫ್ ವಾಲ್ಕೆನೋಸ್. So we are going to know about types of volcanoes. On the basis of periodicity or frequency of eruption, volcanoes are classified into 3 types. So ಈ ಒಂದು ಫ್ರೀಕ್ವೆಂಟ್ ಎರೋಷನ್ಸನ್ನು ಒಂದು ಆಧಾರ ಇಟ್ಕೊಂಡು 3 ಟೈಪ್ಸ್ ಆಗಿ ನಾವು ಈ ಒಂದು ವಾಲ್ಕೆನೋಸ್ನ ಕ್ಲಾಸಿಫೈ ಮಾಡ್ತೀವಿ. ಫ್ರೀಕ್ವೆನ್ಸಸ್, ಪಿರಿಯಾಡಿಸಿಟಿ ಯಾವ್ಯಾವ ಥರ ಎರಪ್ಟ್ ಆಗುತ್ತೆ ಅದರ ಮೇಲೆ ಆನ್ ದ ಬೇಸಿಸ್ ಮೇಲೆ ವಿ ಆರ್ ಡಿವೈಡಿಂಗ್ ಇಂಟು 3 ಟೈಪ್ಸ್. So we know that active volcano. So active volcano, volcanoes which constantly eject lava, gases, ashes etc. are known as active volcanoes. ಏನಪ್ಪ ಇದು ಆಕ್ಟಿವ್ ವಾಲ್ಕೆನೋಸ್ ಅಂದರೆ ಜ್ವಾಲಾಮುಖಿ ಏನು ಕಾನ್ಸ್ಟ್ಯಾಂಟ್ಲಿ ಅಂದರೆ ಯಾವಾಗಲೂ ಇಜೆಕ್ಟ್ ಆಗ್ತಾ ಇರುತ್ತೆ, ಆಚೆ ಬರ್ತಾ ಇರುತ್ತೆ ಲಾವಾ, ಗ್ಯಾಸಸ್ಸು, ಹ್ಯಾಷಸ್ ಎಕ್ಸೆಟ್ರಾ. ಸೊ ಅದನ್ನು ಆ್ಯಕ್ಟಿವ್ ವಾಲ್ಕೆನೋಸ್ ಅಂತೀವಿ. ಸೊ ಯಾವಾಗಲೂ ಅದು ಜ್ವಾಲೆ ಏನು ಅದು ಒಳಗಡೆ ಭೂಮಿ ಒಳಗಡೆ ಏನಿರುತ್ತೆ ಅಲ್ಲ ಜ್ವಾಲೆ ಅದು ಆಚೆ ಬರ್ತಾ ಇರುತ್ತೆ. ಸೊ ಲಾವಾ ಇರ್ಬೋದು, ಗ್ಯಾಸಸ್ಸು, ಆ್ಯಶಸ್ಸು ಇದು ಬರ್ತಲೇ ಇರುತ್ತೆ. ಸೊ ಆ ರೀತಿಯಾದ ಒಂದು ವಾಲ್ಕೆನೋಸ್ ನಾವು ಆ್ಯಕ್ಟಿವ್ ವಾಲ್ಕೆನೋಸ್ ಅಂತ ಕರಿತೀವಿ. ದೇರ್ ಆರ್ ಅಬೌಟ್ 600 ಆ್ಯಕ್ಟಿವ್ ವಾಲ್ಕೆನೋಸ್ ಇನ್ ದ ವರ್ಲ್ಡ್. ಸೊ ಎಷ್ಟು ಈ ರೀತಿಯಾದ ಒಂದು ಆ್ಯಕ್ಟಿವ್ ವಾಲ್ಕೆನೋಸ್ ಇದೆ? 600 ಆ್ಯಕ್ಟಿವ್ ವಾಲ್ಕೆನೋಸ್ ಇದೆ. ಎಕ್ಸಾಂಪಲ್ ಮೌಂಟ್ ಸ್ಟ್ರಾಂಬೋಲಿ, ಮೌಂಟ್ ಎಟ್ನಾ ಇನ್ ಇಟಲಿ, ಸೆಂಟ್ ಇಲೆನ್ಸ್ ಇನ್ USA, ಮೌನಾ ಲೋ ಇನ್ ಹವಾಯಿ ಐಲ್ಯಾಂಡ್ಸ್, ಪಿನಾಟುಬೋ ಇನ್ ಫಿಲಿಪೈನ್ಸ್ ಎಕ್ಸೆಟ್ರಾ. ಸೊ ಇವು ಆ್ಯಕ್ಟಿವ್ ವಾಲ್ಕೆನೋಗೆ ಸಂಬಂಧ. ಅಂದರೆ ಇಲ್ಲಿ ನೋಡಿ ಕೇಳಿರ್ತೀರ ಇಟಲಿ, ಈ ಹವಾಯಿ ಐಲ್ಯಾಂಡ್ಸು ಜಾಸ್ತಿ, ಇಲ್ಲಿ USA, ಫಿಲಿಪೈನ್ಸ್ ಇಲ್ಲಿ ಆ್ಯಕ್ಟಿವ್ ವಾಲ್ಕೆನೋ ಯಾವಾಗಲೂ ಅಲ್ಲಿ ಎರಪ್ಟ್ ಆಗ್ತಾ ಇರುತ್ತೆ. ಸೊ ಮೌಂಟೇನ್ ಪ್ಲೇಸಸ್ಸಲ್ಲೇ ಜಾಸ್ತಿ ಆಯಿತಾ. ಸೊ ಇದು ಆ್ಯಕ್ಟಿವ್ ವಾಲ್ಕೆನೋಸ್ ಪ್ಲೇಸಸ್ ಇನ್ ದ ವರ್ಲ್ಡ್. So I think you have understood what is active volcanoes. So now we know about dormant volcanoes. So what is dormant volcanoes? Are those which have erupted in the past and are likely to erupt again but have remained inactive for fairly long periods. ಸೊ ಏನಪ್ಪ ಇದು ಡಾರ್ಮೆಂಟ್ ವಾಲ್ಕೆನೋ ಅಂದರೆ ಏನು ಅಂದರೆ ಯಾವಾಗಲೂ ಒಂದ್ಸಲ ಅದು ಎರಪ್ಟ್ ಆಗಿರುತ್ತೆ, ಪಾಸ್ಟಲ್ಲಿ ಹಿಂದೆ ಯಾವಾಗಲೂ ಒಂದ್ಸಲ ಎರಪ್ಟ್ ಆಗಿರುತ್ತೆ, ಆದರೆ ಅಲ್ಲಿ ಹೊಗೆ ಥರ ಬರ್ತಲೇ ಇರುತ್ತೆ, ಆದರೆ ಅದು ಆಚೆ ಬರೋದಿಲ್ಲ. ಸೊ ಇದು ಇನ್ಯಾಕ್ಟಿವ್ ಆಗಿರುತ್ತೆ. ಸೊ ಫೇರ್ಲಿ ಲಾಂಗ್ ಪೀರಿಯಡ್ಸಿಂದಲೂ ಸುಮಾರು ವರ್ಷದಿಂದಲೂ ಈ ರೀತಿಯಾದ ಒಂದು ಏನು ಒಂದು ಪ್ರಭಾವ ಇರುತ್ತೆ. ಸೊ ಆ ರೀತಿಯಾದ ಒಂದು ವಾಲ್ಕೆನೋಸ್ನ ನಾವು ಜ್ವಾಲಾಮುಖಿನ ಡಾರ್ಮ್ಯಾಂಟ್ ವಾಲ್ಕೆನೋಸ್ ಅಂತ ಕರಿತೀವಿ. ಇದು ಮೌಂಟೇನಿಯಸ್ ಪ್ಲೇಸಸಲ್ಲಿ ಜಾಸ್ತಿ. ಯಾಕೇಳಿ ಏನೋ ಒಂದು ಪ್ರೆಷರ್ ಭೂಮಿ ಮೇಲೆ ಜಾಸ್ತಿ ಆದಾಗ ಏನಾಗುತ್ತೆ, ಭೂಮಿ ಒಳಗಡೆ ಅದು ಬೆಂಕಿ ಜ್ವಾಲೆ ಥರ ಕುದ್ದು ಏನಾಗುತ್ತೆ ಅದು ಹೊರ ಬರುತ್ತೆ ಆಯಿತಾ. ಸೊ ಈ ರೀತಿಯಾದ ಒಂದು ವಾಲ್ಕೆನೋ ನಾವು ಡಾರ್ಮ್ಯಾಂಟ್ ವಾಲ್ಕೆನೋಸ್ ಅಂತ ಕರಿತೀವಿ. ಸೊ ಎಲ್ಲೆಲ್ಲಿ ನೋಡ್ಬೋದು? ಎಕ್ಸಾಂಪಲ್ ಮೌಂಟ್ ವಿಸುವಿಯಸ್ ಇನ್ ಇಟಲಿ, ಮೌಂಟ್ ಫಿಜಿಯಾಮಾ ಇನ್ ಜಪಾನ್, ಮೌಂಟ್ ಕಿಲಿಮಂಜರೋ ಇನ್ ತಾಂಜೇನಿಯಾ, ಮೌಂಟ್ ಕಾರ್ಕೋಟಾ ಇನ್ ಇಂಡೋನೇಷಿಯಾ. ಸೊ ಇಲ್ಲಿ ಈ ರೀತಿಯಾದ ಒಂದು ವಾಲ್ಕೆನೋಸ್ನ ನಾವು ನೋಡ್ತೀವಿ. ನೆಕ್ಸ್ಟ್ ವಿ ನೋ ಅಬೌಟ್ ಎಕ್ಸ್ಟಿಂಕ್ಟ್ ವಾಲ್ಕೆನೋಸ್. ಎಕ್ಸ್ಟಿಂಕ್ಟ್ ವಾಲ್ಕೆನೋಸ್ ಆರ್ ದೋಸ್ ವಿಚ್ ವೇರ್ ಆಕ್ಟಿವ್ ಇನ್ the remote geographical periods. These are not likely to active once again. Example Gorongora in Tanzania, Arthur's Seat in Scotland. ಸೊ ಇದೇನಪ್ಪ ಎಕ್ಸ್ಟಿಂಕ್ಟ್ ವಾಲ್ಕೆನೋಸ್ ಅಂದ್ರೇನು? ಈ ರೀತಿಯಾದ ಒಂದು ವಾಲ್ಕೆನೋಸು ಏನೋ ಒಂದು ಎರಪ್ಟ್ ಆಗುತ್ತೆ, ಆಗ ಮಾತ್ರ ಎರಪ್ಟ್ ಆಗಿರುತ್ತೆ, ಮತ್ತು ಅದು ಇನ್ನೊಂದ್ಸಲಿ ಎರಪ್ಟ್ ಆಗೋದಿಲ್ಲ. ನಾಟ್ ಲೈಕ್ಲಿ ಟು ಬಿ ಆ್ಯಕ್ಟಿವ್. ಸೊ ಇನ್ನೊಂದ್ಸಲ ಅದು ಆ್ಯಕ್ಟಿವ್ ಆಗಿರೋದಿಲ್ಲ. ಸೊ ಒಂದ್ಸಲ ಅದು ಜ್ವಾಲೆ ಬಂದ ಮೇಲೆ ಮತ್ತೆ ಅದು ಆಗೋದಿಲ್ಲ, ಆ್ಯಕ್ಟಿವ್ ಇರೋದಿಲ್ಲ. ಸೊ ಈ ರೀತಿಯಾದ ಒಂದು ವಾಲ್ಕೆನೋನ ಎಕ್ಸ್ಟಿಂಕ್ಟ್ ವಾಲ್ಕೆನೋಸ್ ಅಂತ ಕರಿತೀವಿ. ಸೊ ಎಲ್ಲೆಲ್ಲಿ ನೋಡ್ಬೋದು? ತಾಂಜೇನಿಯಾ ಮತ್ತು ಸ್ಕಾಟ್ಲ್ಯಾಂಡಲ್ಲಿ ಈ ರೀತಿಯಾದ ಒಂದು ವಾಲ್ಕೆನೋಸ್ನ ನೋಡ್ತೀವಿ. ಸೊ ಇಲ್ಲಿ ಫ್ಯಾಕ್ಟ್ ಫೈಲ್ಸ್ ನೋಡಿ. ಸೂಪರ್ ವಾಲ್ಕ್ಯಾನಿಕ್ ಎರಪ್ಷನ್ಸ್ ಆಫ್ ದ ವರ್ಲ್ಡ್: ಮೌಂಟ್ ವಿಸುವಿಯಾಸ್ ಇಟಲಿ, ಮೌಂಟ್ ಕಾರ್ಕೋಟಾ ಇಂಡೋನೇಷ್ಯಾ, ಮೌಂಟ್ ಪೀಲಿ ವೆಸ್ಟ್ ಇಂಡೀಸ್, ಮೌಂಟ್ ಫಿಜಿಯಾಮಾ ಆರ್ ಫ್ಯೂಜಿ, ಎ ವಾಲ್ಕೆನೋ ವರ್ಷಿಪ್ಡ್ ಬೈ ದ ಪೀಪಲ್ ಆಫ್ ಜಪಾನ್. ಸೊ ನೋಡಿ, ಮೌಂಟ್ ವಾಲ್ಕೆನೋ ಇದನ್ನು ಜಪಾನಲ್ಲಿ ಏನು ಮಾಡ್ತಾರೆ, ವರ್ಷಿಪ್ ಮಾಡ್ತಾರಂತೆ. ಯಾವುದು? ಫ್ಯೂಜಿ ವಾಲ್ಕೆನೋ. ಸೊ ಅದು ಯಾವ ರೀತಿಯಾದ ಒಂದು ವಾಲ್ಕೆನೋ? ಡಾರ್ಮೆಂಟ್ ವಾಲ್ಕೆನೋ. ಸೊ ಅದಕ್ಕೆ ಅದನ್ನು ಏನು ಮಾಡ್ತಾರೆ, ವರ್ಷಿಪ್ ಮಾಡ್ತಾರೆ ಜಪಾನಲ್ಲಿ. ಸೊ ನಾವು ವಿ ನೋ ವಾಟ್ ಆರ್ ದ ಮೆಟೀರಿಯಲ್ಸ್ ವಿಲ್ ಕಮ್ ವೆನ್ ವಾಲ್ಕೆನೋ ವಿಲ್ ಎರಪ್ಟ್. ಸೊ ಯಾವ ರೀತಿಯಾದ ಒಂದು ಮೆಟೀರಿಯಲ್ಸ್ ಬರುತ್ತೆ, ವಾಲ್ಕೆನಿಕ್ ಮೆಟೀರಿಯಲ್ಸ್ ಯಾವುದ್ಯಾವುದು ಎರಪ್ಟ್ ಆದಾಗ
ಯಾವ ರೀತಿ ಅದೊಂದು ಮೆಟೀರಿಯಲ್ಸ್ ಬರುತ್ತೆ. ದ ಮೆಟೀರಿಯಲ್ಸ್ ಇಜೆಕ್ಟೆಡ್ ಔಟ್ ಬೈ ದ ವಾಲ್ಕೆನೋಸ್ ಆರ್ ಆಫ್ 3 types. ಸೊ ಎಷ್ಟು ಟೈಪ್ಸ್ ಆಫ್ ಒಂದು ಮೆಟೀರಿಯಲ್ಸ್ ಇರುತ್ತೆ, ವಾಲ್ಕ್ಯಾನಿಕ್ ಮೆಟೀರಿಯಲ್ಸು 3 types ಇದೆ. ಸಾಲಿಡ್ ವಾಲ್ಕ್ಯಾನಿಕ್ ಬಾಂಬ್ಸ್, ಸಿಂಡರ್ಸ್, ಸ್ಕೋರಿಯಾ, ಪ್ಯುಮಿಸ್, ಡಸ್ಟ್, ಆ್ಯಶ್. ಮನೆ ವಾಲ್ಕ್ಯಾನಿಕ್ ಸಾಲಿಡ್ ರೂಫಲ್ಲಿರುತ್ತೆ, ಸಾಲಿಡ್ ಫಾರ್ಮಲ್ಲಿ ಈ ರೀತಿಯಾದ ಒಂದು ವಾಲ್ಕ್ಯಾನಿಕ್ ಎರಪ್ಷನ್ ಆದಾಗ ಬರುತ್ತೆ. ಲಿಕ್ವಿಡ್ ಲಾವಾ, ಲಿಕ್ವಿಡ್ ನೀರು ಥರ ಹರಿತಾ ಇರುತ್ತೆ, ಬೆಂಕಿ ಜ್ವಾಲೆ ಹರಿತಾ ಇರುತ್ತೆ, ನೋಡಿದಿರಲ್ಲ ಎರಪ್ಷನ್, ವಾಲ್ಕ್ಯಾನಿಕ್ ಎರಪ್ಷನನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ದೆನ್ ಗ್ಯಾಸಸ್, ಸಲ್ಫರ್, ಹೈಡ್ರೋಜನ್, ಕಾರ್ಬನ್ ಡೈಆಕ್ಸೈಡ್. ಸೊ ವಾಲ್ಕ್ಯಾನಿಕ್ ಎರಪ್ಷನ್ಸ್ ಆದಾಗ ಈ ರೀತಿಯಾದೊಂದು ಗ್ಯಾಸಸ್ ಏನಾಗುತ್ತೆ, ಆ ಜ್ವಾಲೆಯಿಂದ ಹೊರ ಬರುತ್ತೆ. ಸೊ ಯಾವ್ಯಾವ ಒಂದು ಗ್ಯಾಸಸ್ ಬರುತ್ತೆ, ಸಲ್ಫರ್, ಹೈಡ್ರೋಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್. ಸೊ ನಾವು ಡಿಸ್ಟ್ರಿಬ್ಯೂಷನ್ ಆಫ್ ವಾಲ್ಕೆನೋಸ್, ವರ್ಲ್ಡಲ್ಲಿ ಎಲ್ಲೆಲ್ಲಿ ಈ ವಾಲ್ಕೆನೋಸು ಡಿಸ್ಟ್ರಿಬ್ಯೂಟ್ ಆಗಿದೆ. ವಾಲ್ಕೆನೋಸ್ ಅಕ್ಕರ್ಸ್ ಇನ್ ಮೆನಿ ರೀಜನ್ಸ್ ಆಫ್ ದ ವರ್ಲ್ಡ್. ಸೊ ಇಲ್ಲಿ ಮೆನಿ ರೀಜನ್ಸ್ ಆಫ್ ದ ವರ್ಲ್ಡಲ್ಲಿ ಈ ವಾಲ್ಕೆನೋಸ್ ಏನಾಗುತ್ತೆ, ಡಿಸ್ಟ್ರಿಬ್ಯೂಟ್ ಆಗಿದೆ. ಸೊ ಇನ್ಕ್ಲೂಡಿಂಗ್ ಐಲ್ಯಾಂಡ್ಸ್. ಸೊ ಇಲ್ಲೆಲ್ಲಿ ಐಲ್ಯಾಂಡ್ಸಲ್ಲಿ ನೋಡ್ಬೋದು, ಯಂಗ್ ಮೌಂಟೇನ್ ರೇಂಜಸಲ್ಲಿ ನೋಡ್ಬೋದು, ಐಲ್ಯಾಂಡ್ಸಲ್ಲಿ ಇರುತ್ತೆ. ಐಲ್ಯಾಂಡ್ಸಲ್ಲಿ ಈ ರೀತಿಯಾದ ಒಂದು ಎರಪ್ಷನ್ಸನ್ನು ನಾವು ನೋಡ್ತೀವಿ. ಯಂಗ್ ಮೌಂಟೇನ್ ರೇಂಜಸ್, ಒಂದು ಮೌಂಟೇನ್ ರೇಂಜಸಲ್ಲಿ ನೋಡ್ತೀವಿ. ಪ್ಲಾಟ್ಯೂಸ್ ಆಫ್ ದ ಕಾಂಟಿನೆಂಟ್, ಸೊ ಪ್ಲಾಟ್ಯೂ ರೀಜನ್ಸ್. ಸೊ ಇಲ್ಲಿ ಈ ಒಂದು ವಾಲ್ಕ್ಯಾನಿಕ್ ಎರಪ್ಷನ್ಸ್ನ ನಾವು ನೋಡ್ತೀವಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ರೀಜನ್ಸ್ ಆರ್ ಸರ್ಕಮ್ ಪೆಸಿಫಿಕ್ ಬೆಲ್ಟ್ ಆರ್ ಪೆಸಿಫಿಕ್ ರಿಂಗ್ ಆಫ್ ಫೈರ್, coastal margins of the Pacific Ocean consisting of Philippines, Japan, USA, Central America, South America, etc. So ಇಲ್ಲಿದೆ ಪೆಸಿಫಿಕ್ ಬೆಲ್ಟಲ್ಲಿ. ಸೊ ಅದು ಪೆಸಿಫಿಕ್ ರಿಂಗ್ ಆಫ್ ಫೈರ್. ಸೊ ಇಲ್ಲಿ ನೋಡಿ ಪೆಸಿಫಿಕ್ ಓಷನ್ ಹತ್ರ ಫಿಲಿಪೈನ್ಸ್, ಜಪಾನ್, USA, ಸೆಂಟ್ರಲ್ ಅಮೇರಿಕಾ, ಸೌತ್ ಅಮೇರಿಕಾ. ಮಿಡ್ ಅಟ್ಲಾಂಟಿಕ್ ಬೆಲ್ಟ್, ಐಸ್ಲ್ಯಾಂಡ್, ವೆಸ್ಟ್ ಇಂಡೀಸ್. ಮಿಡ್ ಅಟ್ಲಾಂಟಿಕ್ ಬೆಲ್ಟಲ್ಲಿ ಐಸ್ಲ್ಯಾಂಡ್ ಮತ್ತು ವೆಸ್ಟ್ ಇಂಡೀಸಲ್ಲಿ. ಮಿಡ್ ಕಾಂಟಿನೆಂಟಲ್ ಬೆಲ್ಟ್, ಇಟಲಿ, ಸ್ಪೇನ್, ಫ್ರಾನ್ಸ್, ಗ್ರೀಕ್ಸ್, ಟರ್ಕಿ, ಎಕ್ಸೆಟ್ರಾ. ಸೊ ಮಿಡ್ ಕಾಂಟಿನೆಂಟಲಲ್ಲಿ ಇಲ್ಲಿ ಇಟಲಿ, ಸ್ಪೇನ್, ಫ್ರಾನ್ಸ್, ಗ್ರೀಕ್ಸ್, ಟರ್ಕಿ ಮತ್ತು ಎಕ್ಸೆಟ್ರಾ. ಸೊ ಇಂಪಾರ್ಟೆಂಟ್ ಐಲ್ಯಾಂಡ್ಸ್. ಸೊ ಈ ಒಂದು ಡಿಸ್ಟ್ರಿಬ್ಯೂಷನ್ ಐಲ್ಯಾಂಡ್ಸಲ್ಲೂ ನೋಡ್ಬೋದು, ವಾಲ್ಕ್ಯಾನಿಕ್ ಎರಪ್ಷನ್ಸ್ನ ನಾವು ಐಲ್ಯಾಂಡ್ಸಲ್ಲೂ ನೋಡ್ಬೋದು. ಸೊ ದೇ ಆರ್ ಹವಾಯಿ ಆ್ಯಂಡ್ ಇಂಡೋನೇಷ್ಯಾ. ಹವಾಯಿ ಐಲ್ಯಾಂಡ್ಸ್ ಆ್ಯಂಡ್ ಇಂಡೋನೇಷ್ಯಾ ಆಲ್ಸೋ ವಿ ಕ್ಯಾನ್ ಸಿ ದ volcanic distribution. So I think you have understood about the volcano. ಸೊ ವಾಲ್ಕೆನೋ ಬಗ್ಗೆ ಅರ್ಥ ಆಯಿತು ಅಂದ್ಕೊತೀನಿ. ಸೊ ಏನು ವಾಲ್ಕೆನೋ ಅಂದರೆ ಜ್ವಾಲಾಮುಖಿ. ಸೊ ಅದು ಹೇಗೆ ಹೊರ ಬರುತ್ತೆ, ಸೊ ಅದರಲ್ಲಿ ಟೈಪ್ಸ್ ಆಫ್ ವಾಲ್ಕೆನೋಸ್ ಯಾವ್ದ್ಯಾವುದು, ಮತ್ತು ಯಾವ ಒಂದು ಮೆಟೀರಿಯಲ್ಸ್ ಅದರ ಒಂದು ವಾಲ್ಕ್ಯಾನಿಕ್ ಎರಪ್ಟಿಂದ ಬರುತ್ತೆ, ಮತ್ತು ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅನ್ನೋದನ್ನು ತಿಳ್ಕೊಂಡಿದೆ. ಸೊ ನಾವು ನೋ ಅಬೌಟ್ ಅರ್ಥ್ಕ್ವೇಕ್ಸ್, ಭೂಕಂಪ. ನೋಡಿದಿರಲ್ಲ, ಭೂಕಂಪ ಆದರೆ ಏನೇನೆಲ್ಲ ಆಗುತ್ತೆ ಅನ್ನೋದು ಗೊತ್ತಿದೆ ನಿಮಗೆ. ಭೂಮಿ ಅಳ್ಳಾಡ್ತಾ ಇರುತ್ತೆ, ಮನೆ ಒಳಗೆ ಏನಾದ್ರು ನಾವು ಸಾಮಾನು ಏನಾದ್ರು ಮನೆ ಒಳಗಡೆ ಏನಾದ್ರು ವಸ್ತಿದ್ರೆ ಎಲ್ಲ ಏನಾಗಿರುತ್ತೆ, ಎಲ್ಲ ಬಿದ್ದೋಗಿರುತ್ತೆ. ಸೊ ಜೋರಾಗಾದಾಗ ಏನಾಗುತ್ತೆ, ಭೂಮಿನೇ ಬಿರ್ಕೋಗಿರುತ್ತೆ ಅಲ್ವಾ. ಸೊ ಈ ರೀತಿಯಾದ ಒಂದು ಒಂದು ಸಿಚುವೇಶನ್ ನಾವು ಅರ್ಥ್ಕ್ವೇಕ್ಸ್ ಅಥವಾ ಭೂಕಂಪ ಅಂತ ಹೇಳ್ತೀವಿ. ಅರ್ಥ್ಕ್ವೇಕ್ ಇಸ್ ಎ ಶಾಕ್ ಆರ್ ಸೀರೀಸ್ ಆಫ್ ಶಾಕ್ಸ್ ಆರ್ ಟ್ರಿಮೋಸ್ due to a sudden movement of crustal rocks generated within the crust or mantle. ಏನಪ್ಪ ಇದು ಸಡನ್ ಶಾಕ್, ಏನೋ ಒಂದು ಶಾಕ್ ಆದರೆ ಹೇಗಾಗುತ್ತಲ್ವ, ಸೊ ಆ ರೀತಿ ಅದೊಂದು ಭೂಮಿಯಲ್ಲಿ ಒಂದು ಸಡನ್ ಶಾಕ್ ಆಗೋದು. ಸೊ ಅದನ್ನು ನಾವು ಅರ್ಥ್ಕ್ವೇಕ್ಸ್ ಅಂತ ಕರಿತೀವಿ. ಅಂದರೆ ಇದು ಏನಾಗಿರುತ್ತೆ, ಸೀರೀಸ್ ಆಗಿರುತ್ತೆ, ಕಂಟಿನ್ಯೂಯಸ್ ಆಗಿ ಬರುತ್ತೆ. ಕ್ರಸ್ಟ್ ಆರ್ ಮ್ಯಾಂಟಲ್, ಭೂಮಿ ಮೇಲೆ ಅಥವಾ ಒಳಗಡೆ. ಮ್ಯಾಂಟಲ್ ಅಂದರೆ ಗೊತ್ತಿದೆ ನಿಮಗೆ. The point of origin of the earthquake in the earth crust is called the seismic focus or hypocenter. ಏನು ಒಂದು ಸೆಂಟರ್, ಏನು ಒಂದು ಭೂಕಂಪ, ಏನು ಒಂದು ಸೆಂಟರ್ ಏನಾಗಿರುತ್ತಲ್ಲ, ಒರಿಜಿನ್, ಎಲ್ಲಿ ಭೂಕಂಪನ ಆಗಿರುತ್ತೆ, ಒರಿಜಿನ್ ಯಾವ ಪ್ಲೇಸಲ್ಲಿ ಆಗಿರುತ್ತೆ, ಅದನ್ನು ಸೆಸ್ಮಿಕ್ ಫೋರ್ಸಸ್ ಅಥವಾ ಹೈಪೋಸೆಂಟರ್ ಅಂತ ಕರಿತೀವಿ. ಸೆಸ್ಮಿಕ್ ಫೋರ್ಸಸ್ ಆರ್ ಹೈಪೋಸೆಂಟರ್. The point on the earth's surface vertically above the seismic focus is called the epicenter. So point on the earth surface vertically above the seismic force, ಅದು above the seismic force ಅನ್ನು ನಾವೇನಂತ ಕರಿತೀವಿ, ಎಪಿಸೆಂಟರ್ ಅಂತ ಕರಿತೀವಿ. The scientific study of earthquake is called seismology. So scientific studyನ ಏನಂತ ಕರಿತೀವಿ ನಾವು, ಸಿಸ್ಮೋಲಜಿ ಅಂತ ಕರಿತೀವಿ. ಸೊ ಅರ್ಥ್ಕ್ವೇಕ್ ಬಗ್ಗೆ ಸ್ಟಡೀಸ್ ಮಾಡೋದನ್ನು ನಾವು ಸಿಸ್ಮೋಲಜಿ ಅಂತ ಕರಿತೀವಿ. ಸೊ ವಾಟ್ ಈಸ್ ಕಾಲ್ಡ್ ಸಿಸ್ಮೋಲಜಿ. The origin time
velocity and direction of seismic waves are recorded by an instrument known as seismography. ಸೊ ಈಗ ಭೂಮಿ ಕಂಪನ ಆಗುತ್ತಲ್ವ, ಅದು ಒರಿಜಿನ್ ಎಲ್ಲಿ ಆಯಿತು, ಯಾವ ಟೈಮಲ್ಲಿ, ವೆಲಾಸಿಟಿ ಸ್ಪೀಡ್ ಎಷ್ಟಿತ್ತು, ಡೈರೆಕ್ಷನ್ ಯಾವ ಡೈರೆಕ್ಷನಲ್ಲಿ ಯಾವ ವೇವ್ಸ್ ಆಗಿದೆ, ಸೊ ಇದನ್ನೆಲ್ಲ ರೆಕಾರ್ಡ್ ಮಾಡೋಕ್ಕೆ ಒಂದು ಇನ್ಸ್ಟ್ರೂಮೆಂಟ್ ಇದೆ. ಸೊ ಏನಪ್ಪ ಇನ್ಸ್ಟ್ರೂಮೆಂಟ್ ಹೆಸರು? ಸಿಸ್ಮೋಗ್ರಾಫ್. ಸೊ ಅದು ಹೆಸರು ಸಿಸ್ಮೋಗ್ರಾಫ್ ಅಂತ ಕರಿತೀವಿ. ಸೊ ಇದು ಏನು ಮಾಡುತ್ತೆ? ಇಟ್ ಇಸ್ ಅನ್ ಇನ್ಸ್ಟ್ರೂಮೆಂಟು ಈ ಒಂದು ಅರ್ಥಕ್ವಿಕ್ಕು ಯಾವ ಒಂದು ಸ್ಪೀಡಲ್ಲಿ ಆಗಿದೆ, ಎಲ್ಲಿ ಆಗಿದೆ, ಯಾವ ಟೈಮು ಅದನ್ನು ತಿಳ್ಕೊಳಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಏನು ಒಂದು ಸೈಂಟಿಫಿಕ್ ಸ್ಟಡಿನ ಏನಂತ ಕರಿತೀವಿ? ಸಿಸ್ಮೋಲಜಿ ಅಂತ ಕರಿತೀವಿ. ಸೊ ಇನ್ಸ್ಟ್ರೂಮೆಂಟ್ ಏನಂತೀವಿ? ಸಿಸ್ಮೋಗ್ರಾಫ್ ಅಂತ ಕರಿತೀವಿ. ಸೊ ನಾವು ವಿ ನೋ ಅಬೌಟ್ ಕಾಸಸ್ ಆಫ್ ದ ಅರ್ಥಕ್ವೇಕ್ಸ್. ಕಾಸಸ್ ಏನೇನಾಗುತ್ತೆ ಅಂತೇಳಿ. ಸೊ ಇಲ್ಲಿ ನೋಡಿ, ಆ್ಯಕ್ಷನ್ಸ್ ಆಫ್ ದ ಅರ್ಥಕ್ವೇಕ್ ಪಿಕ್ಚರ್ ನೋಡ್ತಾ ಇದ್ದೀರಾ. ಸೊ ನೋಡಿ, ಇದು ಭೂಮಿ ಒಳಗಡೆ ಯಾವ ರೀತಿ ಒಂದು ಇದು ಶಾಕ್ ವೇವ್ಸ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಎಪಿ ಸೆಂಟರ್ ಅಂದರೆ ಇದು ಎಬೋ, ಇದು ಫಾಲ್ಟ್ ಲೈನು. ಸೊ ಇದು ಯಾವಾಗ ಭೂಮಿ ಒಳಗಡೆಯಿಂದ ಹಿಂಗೆ ಬಿರ್ಕೊಂಡು ಬಂದಾಗ ಮೇಲಿನ ಭಾಗ ಏನಾಗಿದೆ, ಇಲ್ಲಿ ಏನಾಗಿದೆ? ಫ್ರ್ಯಾಕ್ಚರ್ ಆಗಿದೆ ಅಂದರೆ ಬಿರ್ಕಿದೆ, ಬ್ರೇಕ್ ಆಗಿದೆ. ಸೊ ಅದು ಫಾಲ್ಟ್ ಲೈನ್ ಅಂತ ನೋಡಿ, ಇಲ್ಲಿದೆ ನೋಡಿ, ಕಾಣಿಸ್ತೀಯಲ್ಲ ಪಿಕ್ಚರಲ್ಲಿ ನೋಡ್ತಾ ಇದ್ದೀರಲ್ಲ. ಸೊ ಆ್ಯಕ್ಷನ್ ಆಫ್ ದ ಅರ್ಥಕ್ವೇಕ್ ಇದು. So causes we see: plate tectonics. The Earth's crust consists of many major and minor plates. ಸೊ ಇಲ್ಲಿ ಪ್ಲೇಟ್ ಟೆಕ್ಟಾನಿಕ್ಸ್ ಅಂದರೆ ಈ ಭೂಮಿಯ ಒಂದು ಭೂಕಂಪನದಿಂದ ಆಗುವ ಒಂದು ಏನಂತೀವಿ, ಒಂದು ಟೈಪ್ ಆಫ್ ಕಾಸಸ್ ಇದು, ಆಯಿತಾ? ಪ್ಲೇಟ್ ಟೆಕ್ಟಾನಿಕ್ಸ್ ಅಂತ ಹೇಳ್ತೀವಿ. ದಿಸ್ ಪ್ಲೇಟ್ಸ್ ಆರ್ ನಾಟ್ ಸ್ಟೇಷನರಿ, ಒಂದು ಪ್ಲೇಸಲ್ಲಿ ಇರಲ್ಲ, ನಾಟ್ ಸ್ಟೇಷನರಿ, ಇಸ್ ಮೂವಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. The plate boundaries are dynamic places and are the primary location of earthquake activity. So this type of plate tectonics we see in circum-Pacific belt. ಈ ರೀತಿಯಾದ ಒಂದು ಅರ್ಥಕ್ವೇಕ್ಸ್ ಏನು ಭೂಕಂಪನ ನಾವು ಸರ್ಕಮ್-ಪೆಸಿಫಿಕ್ ಬೆಲ್ಟಲ್ಲಿ ನೋಡ್ತೀವಿ. ಸೊ ಇಲ್ಲಿ ಏನಾಗುತ್ತೆ, ಒಂದು ಕಡೆ ಇರೋದಿಲ್ಲ, ಒಂದರಿಂದ ಇನ್ನೊಂದು ಪ್ಲೇಸ್ ಸ್ಟೇಷನರಿ ಇರೋದಿಲ್ಲ. ಇದು ಈ ಒಂದು ಅರ್ಥಕ್ವೇಕ್ ಏನಿರುತ್ತೆ ಅದು ಕಂಟಿನ್ಯೂ ಆಗ್ತಾ ಇರುತ್ತೆ. ದೆನ್ ವಿ ಆಲ್ಸೋ ಕ್ಯಾನ್ ಸಿ ಥ್ರೂ ದ ವಾಲ್ಕ್ಯಾನಿಕ್ ಎರಪ್ಷನ್ಸಿಂದಲೂ. ಸೊ ಒಂದು ಪ್ಲೇಟ್ ಟೆಕ್ಟಾನಿಕ್ಸಿಂದ ಆಗುತ್ತೆ ಅರ್ಥಕ್ವೇಕು, ಇನ್ನೊಂದು ವಾಲ್ಕ್ಯಾನಿಕ್ ಎರಪ್ಷನ್ಸಿಂದಲೂ ಏನಾಗುತ್ತೆ, ಭೂಮಿ ಬಿರುಕಾಗುತ್ತೆ. ಸೊ ವಾಲ್ಕ್ಯಾನಿಕ್ ಅರ್ಥಕ್ವೇಕ್ಸ್ ಆರ್ ಕಾಸ್ಡ್ ಬೈ ಗ್ಯಾಸ್ ಎಕ್ಸ್ಪ್ಲೋಷನ್. ಸೊ ಏನಾಗುತ್ತೆ, ಗ್ಯಾಸ್ ಏನಿರುತ್ತಲ್ಲ ಅದು ಎಕ್ಸ್ಪ್ಲೋಡ್ ಆದಾಗ ಏನಾಗುತ್ತೆ, ಈ ಒಂದು ಭೂಮಿ ಕಂಪನ ಆಗುತ್ತೆ. ಸೊ ಅದಕ್ಕೆ ವಾಲ್ಕ್ಯಾನಿಕ್ ಎರಪ್ಷನ್ಸಿಂದ ಆಗೋ ಒಂದು ಅರ್ಥಕ್ವೇಕ್. ಎಕ್ಸಾಂಪಲ್ ಕಾರ್ಕೋಟಯ ವಾಲ್ಕೆನೋ ಆಫ್ ಇಂಡೋನೇಷ್ಯಾ. ಸೊ ಇದು ಯಾವುದು ಎಕ್ಸಾಂಪಲ್, ಯಾವುದು? ಕಾರ್ಕೋಟ ವಾಲ್ಕೆನೋ ಆಫ್ ಇಂಡೋನೇಷ್ಯಾ. ದೆನ್ faulting. A fault consists of a fracture in a rock along with a great deal of displacement takes place. Earthquakes occur when movement of plate takes place along a line of fracture. San Andreas Fault of California in USA. ಫಾಲ್ಟಿಂಗ್ ಅಂದರೆ ಸ್ಟ್ರಕ್ಚರ್, ಭೂಮಿಯಲ್ಲಿ ರಾಕ್ ಏನು ಹೊಂದಿರುತ್ತೆ ಅದು ಫ್ರ್ಯಾಕ್ಚರ್ ಆಗೋದು. ಸೊ ಫ್ರ್ಯಾಕ್ಚರ್ ಅಂದರೆ ಗೊತ್ತಿದೆ, ಮುರಿಯೋದು ಅಲ್ವಾ, ಬ್ರೋಕನ್ ಅಂತ ಹೇಳ್ತೀವಿ. ಸೊ ಬ್ರೋಕನ್ ಆದಾಗ ಏನಾಗುತ್ತೆ, ಇದು ಜಾಸ್ತಿ ಒಂದು ಡಿಸ್ಪ್ಲೇಸ್ಮೆಂಟ್ ಪ್ಲೇಸು, ತುಂಬಾ ಪ್ಲೇಸಲ್ಲಿ ಡಿಸ್ಪ್ಲೇಸ್ ಆಗುತ್ತೆ. ಸೊ ಈ ರೀತಿಯಾದ ಒಂದು ಅರ್ಥಕ್ವೇಕ್ಸು ಮೂವ್ಮೆಂಟ್ ಆಫ್ ದ ಪ್ಲೇಟ್ ಟೇಕ್ಸ್ ಪ್ಲೇಸ್ ದ ಲೈನ್ ಆಫ್ ಫ್ರ್ಯಾಕ್ಚರ್, ಬಿದ್ದಿರೋದು ನೋಡಿರ್ತೀರ, ಭೂಮಿ ಬಿರುಕಾಗಿರುತ್ತೆ. ಸೊ ಆ ರೀತಿಯಾದ ಒಂದು ಟೈಪ್ ಆಫ್ ಅರ್ಥಕ್ವೇಕ್ ಇದು. ಸೊ ಇದು ಫಾಲ್ಟಿಂಗ್ ಮೆಥಡಿಂದ ಆಗೋ ಒಂದು ಅರ್ಥಕ್ವೇಕ್. ಸೊ ಈ ರೀತಿಯಾದ ಒಂದು ಅರ್ಥಕ್ವೇಕ್ನ ನಾವು ಕ್ಯಾಲಿಫೋರ್ನಿಯನ್ US ಅಲ್ಲಿ ವಿ ಕ್ಯಾನ್ ಸಿ. ಮ್ಯಾನ್ ಮೇಡ್ ಫ್ಯಾಕ್ಟರ್ಸ್, ಮನುಷ್ಯನಿಂದ ಆಗೋ ಒಂದು ಫ್ಯಾಕ್ಟರ್ಸ್ ಯಾವ್ಯಾವು? These are all natural factors. So this man-made. Over interaction of man with nature is also one of the main causes for the occurrence of many of the earthquakes. The extraction of minerals. So ನಾವು ಭೂಮಿಯಿಂದ ಮಿನರಲ್ಸ್ನ ತುಂಬ ಎಕ್ಸ್ಟ್ರಾಕ್ಟ್ ಮಾಡೋದ್ರಿಂದಲೂ ಸಹ ಭೂಮಿ ಬಿರುಕುತ್ತೆ, ಅರ್ಥಕ್ವೇಕ್ಸ್ ಆಗೋಕ್ಕೆ ಕಾರಣ ಆಗುತ್ತೆ. ಡೀಪ್ ಅಂಡರ್ಗ್ರೌಂಡ್ ಮೈನಿಂಗ್, ಡೀಪ್ ತುಂಬ ಆಳವಾಗಿ ನಾವು ಮೈನಿಂಗ್ ಮಾಡೋದ್ರಿಂದ. ಯೂಜ್ ಡ್ಯಾಮ್ಸ್, ಕನ್ಸ್ಟ್ರಕ್ಷನ್ ಆಫ್ ಯೂಜ್ ಡ್ಯಾಮ್ಸ್, ದೊಡ್ಡ ದೊಡ್ಡ ಡ್ಯಾಮ್ಸನ್ನ ಕನ್ಸ್ಟ್ರಕ್ಷನ್ ಮಾಡೋದ್ರಿಂದ. ಆ್ಯಂಡ್ ರಿಸರ್ವಾಯರ್ಸ್, ನ್ಯೂಕ್ಲಿಯರ್ ಟೆಸ್ಟ್ ಎಕ್ಸೆಟ್ರಾ, ನ್ಯೂಕ್ಲಿಯರ್ ಬಾಂಬ್ ಟೆಸ್ಟ್, ನ್ಯೂಕ್ಲಿಯರ್ ಟೆಸ್ಟನ್ನು ಮಾಡ್ತೀವಲ್ಲ, ಸೊ ಅದರಿಂದಲೂ ಸಹ ಏನಾಗುತ್ತೆ, ಭೂಮಿ ಕಂಪನ ಆಗುತ್ತೆ. ಎಕ್ಸಾಂಪಲ್ ಕೊಯ್ನಾ ಡ್ಯಾಮ್ ಇನ್ ಮಹಾರಾಷ್ಟ್ರ, ಹೂವರ್ ಡ್ಯಾಮ್ ಇನ್ USA. ಸೊ ಇದು ಲಾರ್ಜೆಸ್ಟ್ ಯೂಜ್ ಡ್ಯಾಮ್ಸ್ ಇದು. ಯಾವುದು? ಕೊಯ್ನಾ ಇನ್ ಮಹಾರಾಷ್ಟ್ರ, ಹೂವರ್ ಡ್ಯಾಮ್ ಇನ್ USA. ಸೊ ಇದರಿಂದ ತುಂಬ ಹೆವಿ ಆದಾಗ ಏನಾಗುತ್ತೆ, ಭೂಮಿ ಕಂಪನ ಆಗೋಕ್ಕೆ ಕಾರಣ ಆಗುತ್ತೆ. ಸೊ ದೀಸ್ ಆರ್ ದ ಕಾಸಸ್ ಆಫ್ ಅರ್ಥಕ್ವೇಕ್. So now we know earthquake waves. The earthquake or seismic waves originate in the seismic focus and travel towards the epicenter in ripples
or concentric circles. So you can see here. The three important earthquake waves are primary waves, secondary waves, surface waves. So ಇಲ್ಲಿ 3 types of earthquakes waves ಇದೆ. ಯಾವುದು primary, secondary ಮತ್ತು surface waves. Primary waves are also known as longitudinal or comprehensial waves. These are the fastest earthquake waves and the first waves to reach the surface. They can pass through solid, liquid and gaseous matter. So primary waves ಏನಿದೆ ಇದು ತುಂಬ ಫಾಸ್ಟ್ ವೇವ್ಸು. ಫಸ್ಟ್ ವೇವ್ಸು ಒಂದು ಭೂಮಿನ ಸರ್ಫೇಸ್ನ ರೀಚ್ ಆಗುತ್ತೆ. ಫಾಸ್ಟೆಸ್ಟ್ ಅರ್ಥಕ್ವೇಕ್ ವೇವ್ಸ್. ಇಟ್ ಪಾಸಸ್ ಥ್ರೂ ಸಾಲಿಡ್, ಲಿಕ್ವಿಡ್ ಆ್ಯಂಡ್ ಗೇಷಿಯಸ್ ಮ್ಯಾಟರ್ಸ್. Secondary waves are also known as transverse or distortional waves. So ಇದನ್ನು ಟ್ರಾನ್ಸ್ವರ್ಸ್ ಆರ್ ಡಿಸ್ಟೋರ್ಷನಲ್ ವೇವ್ಸ್ ಅಂತಲೂ ಕರಿತೀವಿ. ಡಿಸ್ಟೋರ್ಷನಲ್ ವೇವ್ಸ್ ಅಂತ ಕರಿತೀವಿ. ದಿಸ್ ವೇವ್ಸ್ ಕೆನಾಟ್ ಪಾಸ್ ಥ್ರೂ ಲಿಕ್ವಿಡ್ಸ್. ಸೊ ಇದು ಲಿಕ್ವಿಡಲ್ಲಿ ಪಾಸ್ ಆಗಲ್ಲ. ಸೆಕೆಂಡರಿ ವೇವ್ಸ್ ವಿಲ್ ನಾಟ್ ಪಾಸ್ ಆನ್ ದ ಲಿಕ್ವಿಡ್. ದೇ ರೀಚ್ ದ ಎಪಿಸೆಂಟರ್ ಆಫ್ಟರ್ ದ ಪ್ರೈಮರಿ ವೇವ್ಸ್. ಫಸ್ಟ್ ಪ್ರೈಮರಿ ವೇವ್ಸ್ ಆದಮೇಲೆ ಏನಾಗುತ್ತೆ, ಈ ಒಂದು ಸೆಕೆಂಡರಿ ವೇವ್ಸು ರೀಚ್ ಆಗುತ್ತೆ. ಸೊ ಇದು ಲಿಕ್ವಿಡಲ್ಲಿ ಪಾಸ್ ಆಗಲ್ಲ. ಇಟ್ ಈಸ್ ನಾಟ್ ಪಾಸ್ ಇನ್ ದ ಲಿಕ್ವಿಡ್. ದೆನ್ ಸರ್ಫೇಸ್ ವೇವ್ಸ್. ಸರ್ಫೇಸ್ ವೇವ್ಸ್ ಆರ್ ಆಲ್ಸೋ ಕಾಲ್ಡ್ ಲಾಂಗ್ ವೇವ್ಸ್. ಈ ಸರ್ಫೇಸ್ ವೇವ್ಸ್ ಏನಿದೆ ತುಂಬ ಲಾಂಗ್ ವೇವ್ಸು. ದೇ ಆರ್ ದ ಸ್ಲೋಯೆಸ್ಟ್ ಅರ್ಥಕ್ವೇಕ್ ವೇವ್ಸ್ ಬಟ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಹೈಯೆಸ್ಟ್ ಡಿಸ್ಟ್ರಕ್ಷನ್ ಆಫ್ ದ ಸರ್ಫೇಸ್ ಆಫ್ ದ ಅರ್ತ್. ಸೊ ಇದು ತುಂಬ ಸ್ಲೋಯೆಸ್ಟ್, ನಿಧಾನವಾಗುತ್ತೆ. ಇದು ನಿಧಾನಕ್ಕೆ ಭೂಮಿ ಬೆರಕುತ್ತೆ, ಆದರೆ ತುಂಬ ಡಿಸ್ಟ್ರಕ್ಷನ್ ಆಗುತ್ತೆ. ಇಟ್ ವಿಲ್ ಬಿ ಲಾರ್ಜ್ ಹೈಯೆಸ್ಟ್ ಡಿಸ್ಟ್ರಕ್ಷನ್ ಆಫ್ ದ ಸರ್ಫೇಸ್ ಆಫ್ ದ ಅರ್ಥಲ್ಲಿ ಭೂಮಿ ಮೇಲೆ ನೋಡ್ಬೋದು. ದ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಇಂಟೆನ್ಸಿಟಿ ಆಫ್ ಅರ್ಥಕ್ವೇಕ್ಸ್ ಈಸ್ ರೆಕಾರ್ಡೆಡ್ ಬೈ ಯೂಸಿಂಗ್ ರಿಚ್ಟರ್ ಸ್ಕೇಲ್. ಸೊ ಈ ಮ್ಯಾಗ್ನಿಟ್ಯೂಡ್ ಮತ್ತು ಇಂಟೆನ್ಸಿಟಿ ಏನು ಭೂಮಿ ಕಂಪನದಿಂದ ಆಗುತ್ತಲ್ಲ ಅದನ್ನು ರೆಕಾರ್ಡೆಡ್ ಯಾವುದರಿಂದ ನಾವು ರೆಕಾರ್ಡ್ ಮಾಡ್ತೀವಿ ಅಂದರೆ ರಿಚ್ಟರ್ ಸ್ಕೇಲಿಂದ ರೆಕಾರ್ಡ್ ಮಾಡ್ತೀವಿ. ರೆಕಾರ್ಡೆಡ್ ಇನ್ ಎ ರಿಚ್ಟರ್ ಸ್ಕೇಲ್. ದ ಅರ್ಥಕ್ವೇಕ್ಸ್ ಆರ್ ವೆರಿ ಡೇಂಜರಸ್ ಆ್ಯಂಡ್ ಡಿಸ್ಟ್ರಕ್ಟಿವ್. ಸೊ ನೀವು ಗೊತ್ತಿದೆ ಅರ್ಥಕ್ವೇಕ್ಸ್ ಭೂಕಂಪನ ಆದರೆ ಏನೇನೆಲ್ಲ ಪ್ರಾಬ್ಲಮ್ ಆಗಿದೆ. ನೇಪಾಳಲ್ಲಿ ರೀಸೆಂಟಾಗಿ ನೀವು ನೋಡಿದ್ರಿ, ಭೂಮಿ ಕುಸಿದಿದ್ದು ನೋಡಿದ್ದೀರಾ, ಸುನಾಮಿ ಈ ಥರ ಎಲ್ಲ ನೋಡಿದ್ದೀರಾ, ಟಿ ವಿಲೆಲ್ಲ ನೋಡಿದಿರಲ್ವಾ. ಸೊ ಎಷ್ಟು ಡಿಸ್ಟ್ರಕ್ಷನ್ ಆಗುತ್ತೆ, ರೋಡ್ ವೇಸು ಎಲ್ಲ ಇದಾಗೋಗಿರುತ್ತಲ್ವಾ. ಎಸ್, ದೆ ಕಾಸ್ ಲಾರ್ಜ್ ಸ್ಕೇಲ್ ಡೆತ್ಸ್, ಲಾಸ್ ಆಫ್ ಟು ಪ್ರಾಪರ್ಟಿ, ಲ್ಯಾಂಡ್ ಸ್ಲೈಡ್, ಭೂಮಿ ಕುಸಿಯೋದನ್ನ ನೋಡ್ತೀವಿ. ಲ್ಯಾಂಡ್ ಸ್ಲೈಡ್ ಅಂದರೆ ಭೂಮಿ ಕುಸಿಯೋದು, ಬೆಟ್ಟ ಭೂಮಿ ಏನಿರುತ್ತಲ್ಲ ಕುಸಿಯುತ್ತೆ. ಫ್ಲ್ಯಾಶ್ ಫ್ಲಡ್ಸ್, ಪ್ರವಾಹ ಜೋರಾಗಿ ಏನಾಗುತ್ತೆ, ಪ್ರವಾಹ ಆಗುತ್ತೆ. ಡ್ಯಾಮೇಜ್ ಟು ಬ್ರಿಡ್ಜಸ್, ರೋಡ್ಸ್, ರೈಲ್ವೆ ಲೈನ್ಸ್ ಎಕ್ಸೆಟ್ರಾ. ಸೊ ಅರ್ಥಕ್ವೇಕ್ಸಿಂದ ಇಷ್ಟೊಂದು ಡೇಂಜರಸ್ ಮತ್ತು ಡಿಸ್ಟ್ರಕ್ಟಿವ್. ಸೊ ನಾವು ವಿ ನೋ ಅಬೌಟ್ ಸುನಾಮಿ. Tsunami is a large sea wave occasionally experienced along the coast of Japan and in other regions caused by an underground earthquake. So tsunami ಅಂದರೆ ಲಾರ್ಜ್ ಸಿ ವೇವ್ ಅಂತ. ಎಲ್ಲಿ ಇದು ಅಕ್ಕರ್ ಆಗಿದ್ದು, ಕೋಸ್ಟ್ ಆಫ್ ಜಪಾನಲ್ಲಿ. ದಿಸ್ ವಿಲ್ ಕಾಸ್ಡ್ ಅಂಡರ್ ದ ವಾಟರ್, ಅಂಡರ್ ವಾಟರಲ್ಲಿ ಆಗಿರೋದು. ಸೊ ಇನ್ಸೈಡ್ ದ ವಾಟರ್. ಇನ್ ಜಪಾನೀಸ್ ಲ್ಯಾಂಗ್ವೇಜ್ ಸುನಾಮಿ ಮೀನ್ಸ್ ಹಾರ್ಬರ್ ವೇವ್ಸ್. ಸೊ ಜಪಾನೀಸಲ್ಲಿ ಅದನ್ನು ಹಾರ್ಬರ್ ವೇವ್ಸ್ ಅಂತ ಅರ್ಥ. ಸೊ ಸುನಾಮಿ ಅಂದರೆ ಹಾರ್ಬರ್ ವೇವ್ಸ್. So fact finds on 26 December 2004, a tsunami in India ocean swept the coastal lowlands of Indonesia, India, Sri Lanka, Thailand, etc. On 11th March 2011, a tsunami in the Pacific Ocean caused huge damage in the eastern coastal region of Japan, Fukushima, Sendai, Miyagi, etc. Some seismic recording centers of India, Gauribidnoor, Kodaikanal, Pune, Hyderabad, Dehradun. So ಇದು seismic recording stations, centers. ಸೊ ಎಲ್ಲೆಲ್ಲಿ ರೆಕಾರ್ಡಿಂಗ್ ಮಾಡ್ತಾರೆ ಅಂದರೆ ಗೌರಿಬಿದ್ನೂರಲ್ಲಿ, ಕೊಡೈಕೆನಾಲು, ಪೂನೆ, ಹೈದರಾಬಾದ್ ಮತ್ತು ಡೆಹ್ರಾಡೂನ್. ಸೊ ಇದು ಸೆಸ್ಮಿಕ್ ರೆಕಾರ್ಡಿಂಗ್ ಸೆಂಟರ್ಸ್ ಅಂದರೆ ಅರ್ಥಕ್ವಿಕ್ ರೆಕಾರ್ಡಿಂಗ್ ಸೆಂಟರ್ಸ್ ಇನ್ ಇಂಡಿಯಾ. ಓಕೆ, ಸೊ ನಾವು ವಿ ನೋ ಅಬೌಟ್ ಡಿಸ್ಟ್ರಿಬ್ಯೂಷನ್. ಸೊ ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ. The circum-Pacific belt, regions around the Pacific Ocean, New Zealand, Philippines, Japan, USA, Peru, etc. Mediterranean belt, regions around the Mediterranean Sea. So, ಇಲ್ಲಿ regions around the Mediterranean Sea. Himalayan belt, the Sivalik region of India. Sivalik region ಇಂಡಿಯಾದಲ್ಲಿ ಆಗುತ್ತೆ ಜಾಸ್ತಿ. ನೇಪಾಳ ನೋಡಿದಿರಲ್ಲ, ಫೂಟಿಲ್ಸ್ ಆಫ್ ಹಿಮಾಲಯಾಸು. ಸೊ ಅಲ್ಲಿ ಜಾಸ್ತಿ ಆಗುತ್ತೆ. ಸೊ ದಿಸ್ ಈಸ್ ಅಬೌಟ್ ದ earthquake students. So internal forces ಬಗ್ಗೆ